ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಆರೋಗ್ಯವೇ ಸಂಪತ್ತು ಅಥವಾ ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ನಾವು ಪ್ರತಿಯೊಂದು ಜೀವನಗಳಲ್ಲಿ ಅಭಿವೃದ್ಧಿ ಆಗಬೇಕು, ದುಡ್ಡು ಗಳಿಸ್ಬೇಕು, ಹೆಸರು ಗಳಿಸ್ಬೇಕು, ಅಥವಾ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದರೆ ಫಸ್ಟು ನಮಗೆ ಹೆಲ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಒಂದು ಚೆನ್ನಾಗಿಲ್ಲ ಅಂದರೆ ನಾವು ಯಾವುದ್ರಲ್ಲೂ ಆಸಕ್ತಿ ಇರಲ್ಲ. ಯಾವುದ್ರಲ್ಲೂ ಒಂದು ಹೆಸರು ಮಾಡಬೇಕು ಜೀವನಗಳಲ್ಲಿ, ದುಡ್ಡು ಗಳಿಸ್ಬೇಕು, ದುಡ್ಡು ಇದ್ರೂ 1,00,00,000 ನಮ್ಮ ಜೊತೆ ಇದ್ರೂ ಅಕೌಂಟಲ್ಲಿ ದುಡ್ಡು ನಾವು ಅದನ್ನು ಅನುಭವಿಸೋಕ್ಕಾಗ್ತಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸ್ವಲ್ಪ ಕಾಂಬಿನೇಷನ್ಸ್ ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದಾಗ ಸದಾಕಾಲ ನಮಗೆ ಆರೋಗ್ಯ ಕೆಡ್ತಾ ಇರುತ್ತೆ. ಇನ್ನು ಕೆಲವೊಂದು ವಿಚಾರ, ಕ್ಯಾನ್ಸರ್ ಅಂತ ದೀರ್ಘಕಾಲ ನಮ್ಮ ಜೊತೆಲೇ ಇದ್ದು ಪ್ರತಿ ಒಂದು ದಿವಸನೂ ನಾವು ಕಷ್ಟಪಡುವಂಥ ಕಾಯಿಲೆ ಏನಾದರೂ ನಮಗೆ ಅಡಿಕ್ಷನ್ಸ್ ಆಗಿಬಿಟ್ರೆ ನಮ್ಮ ದೇಹಕ್ಕೆ ಬಂದರೆ ಪ್ರತಿ ದಿವಸನೂ ನಾವು ಅನುಭವಿಸ್ತಾನೆ ಇರಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬರಬೇಕು, ಮೆಡಿಸನ್ ತಗೋಬೇಕು, ಇದೇ ರೊಟೀನ್ ಜೀವನ ಆಗೋಗಿರುತ್ತೆ. ಇನ್ನು ಕೆಲವೊಂದು ಕಾಯಿಲೆಗಳು ಅವರ ದಶಾಭುಕ್ತಿ ಮುಗಿದ ಮೇಲೆ ಅದು ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಅದು ಕಂಟಿನ್ಯೂ ಆಗಲ್ಲ. ಈಗ ನಾನು ಒಬ್ಬ ಮನುಷ್ಯನ ಜಾತಕದಲ್ಲಿ ಯಾವ ಕಾಂಬಿನೇಷನ್ಸ್ ಇದ್ರೆ ಸದಾ ಕಾಲ ನಮಗೆ ಪ್ರಾಬ್ಲಮ್ಸ್ ಇರುತ್ತೆ, ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಇರ್ತಾರೆ ಅನ್ನೋದು ತಿಳಿಸ್ಕೊಡ್ತೀನಿ. ನೋಡಿ, ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಜಾತಕದಲ್ಲಿ ಕೆಲವೊಂದು ದಶಗಳಲ್ಲಿ, ಅದು ಯಾವುದೇ ದಶ ಆಗಲಿ, ಅವನ ದಶಾ ಕಾಲದಲ್ಲಿ ಯಾವುದೇ ದಶ, ಎನಿ ದಶ ಅಂತ ಬರೀತೀನಿ ಇಲ್ಲಿ, ಎನಿ ದಶದಲ್ಲಿ 1, 4, 8, 10, 12ನೇ ಮನೆ ಈ ಕಾಂಬಿನೇಷನ್ಸ್ ಇದ್ರೆ ಇದು ಲಗ್ನದಿಂದ ಹೇಳ್ತೀವಿ. ಲಗ್ನ, ಈಗ ಮೇಷ ಲಗ್ನ ಆಗಲಿ, ಯಾವುದೇ ಲಗ್ನ ಆಗಲಿ, ಅವನ ದಶದಲ್ಲಿ ಈ ಕಾಂಬಿನೇಷನ್ಸ್ ಬಂದ್ರೆ, ದಶ ಮೇನ್ ದಶ ಇಂಪಾರ್ಟೆಂಟ್. ಆ ದಶ ಏನಾದ್ರು ಗುರು ದಶ ನಡೀತಾ ಇದೆ ಅನ್ಕೊಳ್ಳಿ, ಗುರು ದಶ ನಡೆದು 16 ವರ್ಷ ನಡೀತಿದೆ. ಗುರು ದಶ 16 ವರ್ಷನೂ ಈ ಕಾಂಬಿನೇಷನ್ಸ್ ಇದ್ರೆ ಅವನು ಸದಾಕಾಲನು ಈ ಸಮಸ್ಯೆ ಬೆಳೀತಾ ಇರ್ತೀನಿ. ಅದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಬಂದಿರ್ಬೋದು, ಯಾವುದೇ ಒಂದು ಕ್ಯಾನ್ಸರ್ ಬಂದಿರ್ಬೋದು, ಈ 16 ವರ್ಷ ಏನಾದ್ರೂ ಒಂದು ಸಮಸ್ಯೆಗೆ ತುತ್ತಾಗಿರ್ತಾರೆ. ಇದರಲ್ಲಿ ಇಟ್ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಈ 4ನೇ ಮನೆ ಇಟ್ಟಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಈ 4ನೇ ಮನೆ ಇಟ್ಟಾಗಿದ್ರೆ ಸದಾಕಾಲ ಅವರು ಕಾಯಿಲೆಗೆ ತುತ್ತಾಗಿರ್ತಾರೆ. ಮತ್ತೆ ಇದ್ರ ಜೊತೆಗೆ ಏನಾದ್ರೂ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿ ಇದ್ರಕ್ಕೆ 5ನೇ ಮನೆನೋ, 5ನೇ ಮನೆ, 9ನೇ ಮನೆ, 11ನೇ ಮನೆ ಏನಾದ್ರೂ ದಶದಲ್ಲೇ ಇದ್ರೆ, ಯಾವ್ದಾದ್ರು ಒಂದು 5, 9 ಅಥವಾ 11ನೇ ಮನೆ ದಶದಲ್ಲೇ ಇದ್ರೆ ಅವರು ರಿಲೀಫ್. ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಟ್ಯಾಬ್ಲೆಟ್ ತಗೊಂಡ್ರೆ ಅವ್ರಿಗೆ ರಿಲೀಫ್ ಆಗ್ಬಿಡುತ್ತೆ. ಮತ್ತೆ ಒಂದು ದಶದಿಂದ ಇನ್ನೊಂದು ದಶಾಗೆ ಜಂಪ್ ಆಗ್ಬೇಕಾದ್ರೆ ನಾವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ದಶ ಏನಿದೆ ಅಂತ. ಈಗ ಗುರು ದಶ ನಾನು ಹೇಳಿದೆ, 16 ವರ್ಷನೂ ಈ ಕಾಂಬಿನೇಷನ್ಸ್ ಇದ್ರೆ ಸಮಸ್ಯೆ ಬರ್ತಾ ಇರುತ್ತೆ. ನೆಕ್ಸ್ಟ್ ದಶ ಏನಾದ್ರೂ 5ನೇ ಮನೆ ಬಂದ್ರೆ, ಅಲ್ಲಿ ಏನಾದ್ರೂ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿದ್ರೆ, 5ನೇ ಮನೆ ಇಟ್ಟಾಗಿರೋದು, 9 ಅಥವಾ 11ನೇ ಮನೆ ಇಟ್ಟಾಗಿದ್ದಾಗ ಅಲ್ಲಿ ನಾವು ಕಾಂಬಿನೇಷನ್ಸ್ ಅಲ್ಲಿ ಪ್ಲಸ್ ಪಾಯಿಂಟ್ ಇದ್ರೆ ನಮ್ಗೆ ಏನು ಈ ಸಮಸ್ಯೆ ಇತ್ತು ಮುಂಚೆದಲ್ಲಿ ಹಾಗೂ ಮುಂದಿನ ದಶದಲ್ಲಿ ಇರಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ಸರ್ ಈ ಕೇತು ದಶ ಮುಗಿಯೋ ತನಕ ನಂಗೆ ತುಂಬಾ ಇತ್ತು, ಕೇತು ಆದ ತಕ್ಷಣ ಶುಕ್ರ ದಶ ಬಂತು, ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಅಥವಾ ಶುಕ್ರ ಆದ್ಮೇಲೆ ಸೂರ್ಯ ದಶ ಬರುತ್ತೆ, ಒಂದು ದಶದಿಂದ ಇನ್ನೊಂದು ದಶ ಚೇಂಜ್ ಆಗ್ತಿರಂಗೆ ನಮ್ದು ಕಾಂಬಿನೇಷನ್ಸ್ ಎಂಟೈರ್ ಚೇಂಜ್ ಆಗುತ್ತೆ. ಒಬ್ಬ ಮನುಷ್ಯನ ಅವನ ಲೈಫ್ ಸ್ಟೈಲ್ ಅಲ್ಲಿ ಒಂದೇ ತರ ಇರಲ್ಲ, ಏಳು ಬಿಳಿ ಇದ್ದಿದ್ದೆ. ಬಟ್ ಆದ್ರೆ ಈ ಕಾಂಬಿನೇಷನ್ಸ್ ಮೇನ್ ಆಗಿ ಹೆಲ್ತ್ ಇಶ್ಯೂಸ್ ಅಲ್ಲಿ ಕಾಂಬಿನೇಷನ್ಸ್ 4, 8, 10 ಅಥವಾ 12 ಏನಾದ್ರೂ ಇಟ್ಟಾಗಿದ್ರೆ ಹೆಲ್ತ್ ವಿಚಾರ ಪ್ರತಿಯೊಂದರಲ್ಲೂ ಸಮಸ್ಯೆ. ನಾನು ಹಳೆ ಎಪಿಸೋಡ್ ಅಲ್ಲಿ ಒಬ್ಬ ವ್ಯಕ್ತಿಯ ಡಾಕ್ಟರ್ ಆಗ್ಬೇಕು ಅಂದ್ರೆ ಕಾಂಬಿನೇಷನ್ಸ್ ಬರ್ದಿದೆ, 8ನೇ ಮನೆ ಇರಬೇಕು, 12ನೇ ಮನೆ ಇರಬೇಕು, ಇದ್ರ ಜೊತೆ 6ನೇ ಮನೆನೂ ಇರಬೇಕು ಅಂತ. ಹೆಲ್ತ್ ವಿಚಾರಕ್ಕೆ ಬಂದ್ರೆ 6ನೇ ಮನೆನೂ ನೆಗೆಟಿವ್ ಆಗುತ್ತೆ. ಈ 6, 8, 12 ನಮ್ಗೆ ಡಾಕ್ಟರ್ ಆಗ್ಬೇಕು ಅಂತ ಬರ್ದಿದೆ. ಸೇಮ್ ಕಾಂಬಿನೇಷನ್ಸ್ ನಮ್ಗೆ ಹೆಲ್ತ್ ಇಶ್ಯೂಸ್ ಬಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೋಡಿ, 12ನೇ ಮನೆ ಇಟ್ಟಾದ್ರೆ ಅವನ್ನ ಡಾಕ್ಟರು ಮಾಡುತ್ತೆ, ಅದೇ 12ನೇ ಮನೆ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೂ ಬಿಡುತ್ತೆ. ಸೇಮ್ ಕಾಂಬಿನೇಷನ್ಸ್, ಡಾಕ್ಟ್ರು ಅಲ್ಲೇ ಇರ್ತಾನೆ, ಪೇಷಂಟು ಅಲ್ಲೇ ಇರ್ತಾನೆ. ಅವನು ಡಾಕ್ಟ್ರು ಓದಿರ್ತಾನೆ, ಪೇಷಂಟು ಅವನ ಸಮಸ್ಯೆಗೆ ದೇಹದಲ್ಲಿರುವಂತ ಯಾವುದೋ ಒಂದು ಕಾಯಿಲೆಗೆ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಇಷ್ಟೇ ಕಾಂಬಿನೇಷನ್ಸ್ ಆಗಿರೋದು. ಎಷ್ಟೊಂದು ಜನ ನಾನು ಡಾಕ್ಟರು, ನನಗೇನು ಪ್ರಾಬ್ಲಮ್ ಇಲ್ಲ ತಿಳ್ಕೊಳಂಗಿಲ್ಲ. ಡಾಕ್ಟರು ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ. ಕಾಂಬಿನೇಷನ್ಸ್ ಅಲ್ಲಿ 12ನೇ ಮನೆ ಯಾರಿಗಿರುತ್ತೋ ಅವರು ಡಾಕ್ಟರ್ ಅಂತ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೆ.
ಡಾಕ್ಟರ್ ಕೂಡ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ. ಅವ್ರ ಹೆಲ್ತ್ ಅವರು ಕಾಪಾಡ್ಕೋಬೇಕಾಗುತ್ತೆ. ಇದು ಬೇಸಿಕ್. ಇದು ಅವ್ರ ಕಾಂಬಿನೇಷನ್ಸ್. ಎಷ್ಟೊಂದು ಜನ ಈ ರೀತಿ ಯೋಗಗಳಿರುತ್ತೆ ಜಾತಕದಲ್ಲಿ. ಯಾವುದೇ ಯೋಗಗಳಿದ್ರು ಅವರು ದಶಾ ಕಾಲದಲ್ಲಿ ಭುಕ್ತಿಯ ಸಮಯದಲ್ಲಿ ಏನಾದ್ರು ಈ ರೀತಿ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ತುಂಬಾನೇ ಕಷ್ಟ ಅನುಭವಿಸ್ತಾ ಇರ್ತಾರೆ. 4ನೇ ಮನೆ ಅವ್ರಿಗೆ, ಕೆಲವೊಬ್ರಿಗೆ ಬ್ಲಡ್ ಕ್ಯಾನ್ಸರ್ ಬರುವಂತದ್ದು, ಆ ದಶಾ ಮುಗಿಯೋ ತನಕ ಅವ್ರಿಗೆ ಚೇತರಿಕೆನೇ ಆಗ್ತಿರಲ್ಲ. ಅವರು ಮೆಡಿಸಿನ್ಸ್ ತಗೋಬಹುದು, ಮೆಡಿಸಿನ್ಸ್ ತಗೊಂಡು ಅವರ ಜೀವನವನ್ನ ನಡೆಸಬೇಕಾಗುತ್ತೆ. ಇದು ಮೇನ್. ಅವನು ಯಾವುದೇ ಒಂದು ಹೆಸರು ಕೀರ್ತಿ ಮಾಡಕ್ಕೆ ಇದು ಅಷ್ಟು ಹೆಲ್ಪ್ ಮಾಡ್ತಿರಲ್ಲ. ಸಾಕಪ್ಪ ಅಂದ್ರೆ ಲೇಸಿನೆಸ್ ಬಂದ್ಬಿಡುತ್ತೆ ಜೀವನಗಳಲ್ಲಿ. ಅಭಿವೃದ್ಧಿ ಆಗಕ್ ಬಿಡ್ತಾರಲ್ಲ, ಲೇಸಿನೆಸ್. ಪ್ರತಿ ಒಂದು ಹಂತದಲ್ಲೂ ಲೇಸಿನೆಸ್. ನನ್ಗೆ ಬೇಡ, ಮನೇಲಿ ಇರೋಣ ಸಾಕು. 4ನೇ ಮನೆ ಎಲ್ಲಿಗೆ ಈಚೆನೆ ಕರ್ಕೊಂಡು ಹೋಗ್ಬಿಡಲ್ಲ. ಸ್ಲೀಪಿ, ಸುಮ್ಮನೆ ಮಲ್ಕೊಂಡೇ ಇರೋದು. ಅದು ತುಂಬಾನೇ ಬ್ಯಾಡ್ ಕಾಂಬಿನೇಷನ್ಸ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ಇಂಥವ್ರು ಏನ್ ಮಾಡ್ಬೇಕು? ಈ ಜಾತಕದವರು ಏನ್ ಮಾಡ್ಬೇಕು? ಯಾವಾಗ್ಲೂ ನಮ್ಗೆ ಸಮಸ್ಯೆ ಇದೆ, ನಮ್ಗೆ ಯಾವಾಗ್ಲೂ ವರ್ಷವಿಡೀನು ಪ್ರಾಬ್ಲಮ್. ಕೆಲವೊಬ್ರಿಗೆ ಒಂದ್ಸಲ ಹೊಟ್ಟೆ ನೋವು, ತಲೆನೋವು, ಕಾಲ್ ನೋವು, ಬೆನ್ನೋವು ಬರ್ತಾನೆ ಇರುತ್ತೆ. ವರ್ಷವಿಡೀ ಪ್ರಾಬ್ಲಮ್ ಇರುವಂತವ್ರು ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಯಾವುದು ಒಂದು ಗ್ರಹ 5ನೇ ಮನೆ ಇಟ್ಟಾಗಿದೆ, 5ನೇ ಮನೆ ಇಟ್ಟಾಗಿದೆ, ಈ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಲಗ್ನದಿಂದ 5ನೇ ಮನೆಗೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ಉಂಗುರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದು ಯಾವ ಗ್ರಹ ಅಂತ ಚೆಕ್ ಮಾಡ್ಕೋಬೇಕು. ಅವರ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಯಾವ ಗ್ರಹ ಅಂತ ಚೆಕ್ ಮಾಡಿಕೊಂಡು ಈ 5ನೇ ಮನೆಗೆ ರಿಂಗ್ ಮತ್ತೆ ರುದ್ರಾಕ್ಷಿ, ರಿಂಗ್ ಪ್ಲಸ್ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದರಿಂದ ಅವರು ಹೊರಗೆ ಬರ್ಬೋದು. ಈಗ 100% ಈಚೆ ಬರ್ತಾರ ಹೇಳಕ್ಕಾಗಲ್ಲ. ಅವರು ಮೆಡಿಸಿನ್ ಇಂದಾನೇ ಕ್ಯೂರ್ ಮಾಡ್ಬೋದು. ಈ ಉಂಗುರ ರುದ್ರಾಕ್ಷಿ ಹಾಕೊಳ್ಳೋದು ಏನಕ್ಕಪ್ಪ ಅಂದ್ರೆ ಒಳ್ಳೆ ಆಲೋಚನೆ ಮತ್ತೆ ಒಳ್ಳೆ ಮಾರ್ಗ ಈ ಉಂಗುರ ರುದ್ರಾಕ್ಷಿಯಿಂದ ತಂದ್ಕೊಡುತ್ತೆ. ಮತ್ತೆ ಈ 5ನೇ ಮನೆ ನಮ್ಗೆ ಏನಾದ್ರು ಇಟ್ಟಾಗಿಲ್ಲ, ಯಾವ್ದು ಗ್ರಹ ಇಲ್ಲ ಅಂತಂದ್ರೆ 9ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆ ನೋಡ್ಬೇಕಾಗುತ್ತೆ. 9ನೇ ಮನೆ, ಈ ಗ್ರಹಕ್ಕೆ ನಾವು ಉಂಗುರ ರುದ್ರಾಕ್ಷಿ ಹಾಕೋಬಹುದು. ಅಥವಾ 11ನೇ ಮನೆಗೆ ಉಂಗುರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವ ವ್ಯಕ್ತಿಗೆ ಕಷ್ಟ ಇರ್ತಾನೋ ಅವನು ನೋಡ್ತಾನೆ ಇರ್ತಾನೆ, ಯೂಟ್ಯೂಬ್ ನೋಡ್ತಾನೆ, ಅಸ್ಟ್ರಾಲಜರ್ ಹತ್ರ ಹೋಗ್ತಾನೆ, ಏನು ಅನ್ನೋದು ಗೊತ್ತಾಗ್ತಿರಲ್ಲ. ಯಾಕಂದ್ರೆ ಈಗ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಡಾಕ್ಟರ್ಸ್ ಏನಂತಾರೆ, ಎಲ್ಲಾನು ಸ್ಕ್ಯಾನಿಂಗ್ ಮಾಡಿ ಇದೇನು ಪ್ರಾಬ್ಲಮ್ ಇಲ್ಲವಲ್ಲ ಅಂತಾರೆ. ಆಮೇಲೆ ಏನು ಆಲೋಚನೆ ಬರುತ್ತೆ ಅಂದ್ರೆ, ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ರೆ ಅದಕ್ಕೆ ನನ್ನ ಆರೋಗ್ಯ ಕೆಡ್ತಾ ಇದೆ ಅಂತ. ಎಸ್ಪೆಷಲಿ ನೋಡ್ಬೇಕಂದ್ರೆ ಅವರ ಹಾರೋಸ್ಕೋಪ್ ಅಲ್ಲೇ ಯಾವ್ದೋ ಒಂದು ನೆಗೆಟಿವ್ ಆಗಿರುತ್ತೆ ಗ್ರಹ. ಅವನ ದಶಾಭುಕ್ತಿಗಳಲ್ಲೇ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರ ಅಂತ ಎದುರಿಸೋದು, ಅಥವಾ ನೀನ್ ಏನೋ ಒಂದು ತುಳಿದ್ಬಿಟ್ಟಿದ್ಯಾ ಅದಕ್ಕೆ ನಿನ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದು, ನಮ್ಮ ಜಾತಕದಲ್ಲೇ ನೆಗೆಟಿವ್ ಕಾಂಬಿನೇಷನ್ಸ್ ಇದೆ. ನಾವು ಅದನ್ನ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಯಾವ ಗ್ರಹ ನೆಗೆಟಿವ್ ಆಗಿದೆ ಆ ಗ್ರಹಕ್ಕೆ ದಾನ ಮಾಡ್ತಿರುವಂತದ್ದು, ಯಾವ ಗ್ರಹ ಪಾಸಿಟಿವ್ ಆಗಿದೆ, 5ನೇ ಮನನೋ 9ನೇ ಗ್ರಹನೋ ಅಥವಾ 11ನೇ ಗ್ರಹ ನಮ್ಮ ಲಗ್ನದಿಂದ ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ ನಾವು ಇದರಿಂದ ಹೊರಗೆ ಬರ್ಬೇಕಾಗುತ್ತೆ. ಈಗ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಅವರು ಪ್ರಯತ್ನ ಎಲ್ಲ ಪಟ್ಟು ಮಿಕ್ಕಿದ್ದು ದೇವ್ರ ಮೇಲೆ ಹೇಳ್ಬಿಡ್ತಾರೆ. ಎಷ್ಟೊಂದ್ ಜನ ಅದನ್ನೇ ನಂಬಲ್ಲ. ಇದೆಲ್ಲಿ ಅಸ್ಟ್ರಾಲಜಿ ನಿಜಾನ, ಇದು ವರ್ಕ್ ಆಗುತ್ತಾ ಅಂತ ಹೇಳ್ತಾರೆ. ಅವರೇ ಡಾಕ್ಟರ್ಸೇ ದೇವ್ರ ಮೇಲೆ ಡಿಪೆಂಡ್. ಅವರು ಕೆಲಸ ಎಲ್ಲ ಮುಗಿಸಿ ಇನ್ನ ಫೈನಲ್ ಆಗಿ ದೇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ದೇವ್ರಿಗೆ ಬಿಟ್ಟಿದ್ ವಿಚಾರ ಅಂತ. ನಾವು ಅದೇ ವಿಚಾರನ ಈ ಅಸ್ಟ್ರಾಲಜಿ ಮುಖಾಂತರ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಹೆಂಗಿದೆ ಅನ್ನೋದು ನೋಡ್ಕೋಬಹುದು. ಕೆಲವೊಬ್ರು ಈಗಲೂ ಹೇಳ್ತಾರೆ ಇದೆಲ್ಲ ಸುಳ್ಳು, ಅಸ್ಟ್ರಾಲಜಿನ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಗಮನ ಕೊಡೋದು ಬೇಡ. ಕೆಲವೊಬ್ರು ಕಮೆಂಟ್ಸ್ ಮಾಡ್ತಾರೆ ಇದೆಲ್ಲ ನಿಜಾನ ಸುಳ್ಳು ಅಂತ. ಅವರ ಒಂದು ಪರ್ಸನಲ್ ಆಗಿ ತೊಂದರೆ ಆದಾಗ ಅವರು ಅನುಭವಿಸ್ತಾರಲ್ಲ, ಅವತ್ತು ಅವ್ರು ರಿಯಲೈಸ್ ಆಗುತ್ತೆ, ಇಲ್ಲ ಇಲ್ಲ ಇದು ಜ್ಯೋತಿಷ್ಯ ಅಂದ್ರೆ ನಿಜ ಅಂತ. ನೋಡಿ, ಅಸ್ಟ್ರಾಲಜರ್ಸ್ ಸುಳ್ಳಾಗ್ಬೋದು, ಅಸ್ಟ್ರಾಲಜಿ ಜ್ಯೋತಿಷ್ಯ ಸಬ್ಜೆಕ್ಟ್ ಏನಿದೆ ಅದು ಸುಳ್ಳಲ್ಲ. ಇದು ಸೈಂಟಿಫಿಕ್ ಆಗಿ ಬಂದಿರುವಂತದ್ದು. ನಮ್ಮ ಈ ದಶಾಭುಕ್ತಿ ಸಿಸ್ಟಮ್ ಇರ್ಬೋದು, ಮತ್ತೆ ಈ ಪ್ರತಿಯೊಂದು ಸೈಂಟಿಫಿಕ್ ಆಗಿ ಆ ಕಾಲದಿಂದಾನು ನಡ್ಕೊಂಡ್ ಬಂದಿದೆ. ನಾವು ಇವತ್ತು ಇದ್ರ ಆಲೋಚನೆ, ಇದ್ರ ಬಗ್ಗೆ ತಿಳ್ಕೊಂಡು ನಾವು ಇವತ್ತು ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಯಾವುದೇ ರೀತಿ ದೋಷ ಹೇಳಿದ್ರೆ ದೋಷ ಯೋಗಗಳು ವರ್ಕ್ ಆಗಲ್ಲ. ಮನುಷ್ಯನ್ಗೆ ವರ್ಕ್ ಆಗುತ್ತೆ ಆ ದಶಾ ಸಮಯದಲ್ಲಿ ವರ್ಕ್ ಆಗುತ್ತೆ. ನಾನು ಹಳೆ ಎಪಿಸೋಡ್ ಅಲ್ಲೆಲ್ಲ ಹೇಳಿದ್ದೀನಿ. ಈಗ ಗಜಕೇಸರಿ ಯೋಗ ಅಂದ್ರೆ ಗುರುದಶ ಅಥವಾ ನಿಮ್ಗೆ ಚಂದ್ರದಶ ಬರ್ಬೇಕಾಗುತ್ತೆ. ಅದೇ ರೀತಿಯ ನಿಮ್ಗೆ ದೋಷಗಳು ವರ್ಕ್ ಆಗ್ಬೇಕು ಅಂದ್ರೆ ಆ ದಶಾ ಭುಕ್ತಿಗಳು ಬರ್ಬೇಕಾಗುತ್ತೆ. ಮತ್ತೆ ಈ ಕೆಟ್ಟ ಸಮಯ ಅನ್ನೋದು ನಿರ್ಧಾರ ಮಾಡುತ್ತಲ್ಲ, ಅದೇ ಈ ದಶಾ ಸಿಸ್ಟಮ್ ಅಲ್ಲಿ. ಆ ದಶಾ ನಾವು ತಿಳ್ಕೊಳ್ತಾ ಇಲ್ಲ ಮೇನ್ ಆಗಿ. ಈಗ ಪ್ರೆಸೆಂಟ್ ನಮ್ಗೆ ಏನ್ ನಡೀತಾ ಇದೆ, ಯೋಗ ಇದೆ ಅಂತ ಹೇಳ್ತಾರೆ, ಯಾವಾಗ ಬರುತ್ತೆ, ಅದೇ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್.
ನನಗೆ ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಆರೋಗ್ಯದಲ್ಲಿ ವಿಪರೀತ ಸಮಸ್ಯೆ, ನನಗೆ ಆ ಯೋಗ ಇದೆ ಅಂತಾರೆ ತುಂಬಾನೇ ನಮ್ಗೆ ಫೈನಾನ್ಷಿಯಲಿ ಸಮಸ್ಯೆ. ಈ ರೀತಿ ಮನುಷ್ಯ ಕಂಪೇರ್ ಮಾಡ್ತಾ ಇದ್ದಾನೆ, ಎಲ್ಲಾನು ಸರ್ಚ್ ಮಾಡೋದು. ಬಟ್ ಬೇಸಿಕ್ ಆಗಿ ಅವನ ಇಂಡಿವಿಜುವಲ್ ಆಗಿ ಜಾತಕದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನೊಂದು ತಿಳ್ಕೊಳ್ಳೋದು ಬಿಟ್ಟು ಇನ್ನೆಲ್ಲಾನು ತಿಳ್ಕೊಳ್ತಾ ಇದ್ದಾನೆ. ಅವನ ವೈಯಕ್ತಿಕ ಜಾತಕದಲ್ಲಿ ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಮತ್ತೆ ಯಾವ ಗ್ರಹ ಪಾಸಿಟಿವ್ ಆಗಿದೆ, ಯಾವ ಗ್ರಹ ನೆಗೆಟಿವ್ ಆಗಿದೆ, ಇದೊಂದಿಷ್ಟು ಬಿಟ್ಟು ಇನ್ನೆಲ್ಲಾನು ಸರ್ಕಸ್ ಹೊಡಿತಾ ಇದ್ದಾನೆ. ಬಟ್ ಅವ್ನಿಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಎಷ್ಟೊಂದು ಜನ ಅದಕ್ಕೇನೆ ಫೇಲ್ಯೂರ್ ಆಗ್ತಾ ಇರೋದು ಅಸ್ಟ್ರಾಲಜಿಲಿ. ಅಸ್ಟ್ರಾಲಜಿನೇ ಸುಳ್ಳು ಅನ್ಬಿಡೋದು, ಅಸ್ಟ್ರಾಲಜರ್ಸೇ ಸುಳ್ಳು ಅನ್ನೋದು. ಬೇಕಾದ್ರೆ ಅಸ್ಟ್ರಾಲಜರ್ಸ್ ಸುಳ್ಳಾಗ್ಬೋದು, ಅಸ್ಟ್ರಾಲಜಿ ಇದು ಸೈಂಟಿಫಿಕ್ ಮೆಥಡು, ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂಥದ್ದು. ಯಾವುದೇ ಎಷ್ಟು ವರ್ಷ, ಎಷ್ಟೇ ಕೋಟಿ ವರ್ಷ ಆದ್ರೂ ಇದನ್ನ ತಪ್ಸಕ್ಕಾಗಲ್ಲ, ಅದು ನಡೆಯುತ್ತೆ. ನಾವು ಇಂಡಿವಿಜುವಲ್ ಜಾತಕ, ಪರ್ಸನಲ್ ಜಾತಕವನ್ನು ನೋಡ್ಕೋಬಹುದು. ಕೆಲವೊಬ್ರು ಹೇಳ್ತಾರೆ ನೀವು ಲ್ಯಾಂಡ್ ಸ್ಲೈಡ್ ನ ತಡೆಯೋದು ಕಡಿಮೆ ಮಾಡೋಕ್ಕಾಗುತ್ತಾ, ಅಥವಾ ಯಾರೋ ಒಂದು ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ, ನೀವು ಅಸ್ಟ್ರಾಲಜರ್ಸ್ ಆಗಿ ಅದನ್ನ ನಿಯಂತ್ರಣ ಮಾಡೋಕ್ಕಾಗುತ್ತೆ? ಖಂಡಿತ ಅದೆಲ್ಲ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅವನ ಇಂಡಿವಿಜುವಲ್ ಜಾತಕ ನೋಡ್ಬೋದು, ಅಥವಾ ಈ ಲ್ಯಾಂಡ್ ಸ್ಲೈಡು, ಮಳೆ ಬರುವಂಥದ್ದು, ಇದೆಲ್ಲ ನಾವು ಮುಂಡೇನ್ ಅಸ್ಟ್ರಾಲಜಿ ಅಂತ ಬರುತ್ತೆ. ಇದೇ ಒಂದು ಸಪ್ರೇಟ್ ಆಗಿ ಇರುವಂಥದ್ದು. ಅದು ವರ್ಷ ಫಲದಲ್ಲಿ ನಾವು ಹೇಳ್ತೀವಿ ಇಂತಿಂತ ತಿಂಗಳಲ್ಲಿ ಹಿಂಗಾಗುತ್ತೆ ಅಂತ. ಅದೇ ಸಬ್ಜೆಕ್ಟೇ ಬೇರೆ, ಇದೇ ಬೇರೆ. ಈಗ ಎಷ್ಟೊಂದು ಜನಕ್ಕೆ ಇದೇ ಕ್ವಶನ್, ನಾನು ಪರ್ಸನಲ್ ಜಾತಕದ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀವಿ, ಅವರು ಯಾವುದೋ ಒಂದು ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾರೆ, ಚೈನಾ ಅಟ್ಯಾಕ್ ಮಾಡ್ತಾರೆ, ನೀವೇನ್ ಕಮೆಂಟ್ ಮಾಡ್ತೀರಾ ಅಂತ. ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮಿಲಿಟರಿ ಇದ್ದಾರೆ, ಅವರು ಅದನ್ನ ಹೋರಾಡ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಬ್ರು ಈ ಜ್ಯೋತಿಷ್ಯ ಶಾಸ್ತ್ರ ತಿಳುವಳಿಕೆ ಇಲ್ಲದೆ ಇರೋಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ವ್ಯಂಗ್ಯವಾಗಿ ಹೇಳುವಂಥದ್ದು ಸುಮಾರಿದೆ. ಮತ್ತೆ ಅವರು ಬೇರೆಯವ್ರಿಗೂ ಹಬ್ಬಿಸ್ತಾರೆ, ಈ ರೀತಿ ಜ್ಯೋತಿಷ್ಯ ಅಂದ್ರೆ ಸುಳ್ಳು, ಇದೇನು ಈ ರೀತಿ ಸಬ್ಜೆಕ್ಟೇ ಇಲ್ಲ, ಇದು ಇವರು ಕೆಲವೊಬ್ರು ದುಡ್ಡುಗೋಸ್ಕರ ಮಾಡ್ಕೊಂಡಿರೋದು ಅಂತ. ಇದು ಕೆಲವೊಬ್ರು ಮೋಸನು ಮಾಡ್ತಾ ಇದ್ದಾರೆ. ಬಟ್ ರಿಯಲ್ ಆಗಿ ತಿಳ್ಕೊಬೇಕು ಅಂದ್ರೆ ಈ ರೀತಿ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇರ್ಬೇಕಾಗುತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇದೆ, ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾತಾಡ್ಬಾರ್ದು. ನೋಡಿ, 1+1 is equal to 2 ಎಲ್ರಿಗೂ ಗೊತ್ತಿರುವಂತದ್ದು. ಅದೇ 1+1 ನಾನು 3 ಅಂದ್ರೆ ಒಂದಲ್ಲ ಒಂದಿನ ಇನ್ನೆಲ್ಲ ಹುಚ್ಚ ಅಂತಾರೆ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಳ್ದೆ ಸುಮ್ನೆ ಮಾತಾಡೋರು ಒಂದಲ್ಲ ಒಂದಿನ ಹುಚ್ಚ ಅಂತ ಅನ್ನಿಸ್ಕೊಳ್ತಾರೆ ಈ ಸಮಾಜದಲ್ಲಿ. ಅಲ್ಲಿ ತನಕ ಅವರು ವೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ತಿಳ್ಕೊಳ್ದೆ ನಾವು ಇನ್ನೊಬ್ಬ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕಿಲ್ಲ. ಯಾಕಂದ್ರೆ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ, ಈ ಜ್ಯೋತಿಷ್ಯ ಶಾಸ್ತ್ರ ನೀವೆಲ್ಲ ಮಾಡ್ಬೋದಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ನೆಕ್ಸ್ಟ್ ಬರುವಂತದ್ದು ಒಂದು 10 years 15 years ಈಗಲೇ ನೀವು ಮಾಡ್ಬೋದಲ್ಲ, ಈ ಲ್ಯಾಂಡ್ ಸ್ಲೈಡ್ ಎಲ್ಲ ಕಮ್ಮಿ ಮಾಡ್ಬೋದಲ್ಲ, ಅರ್ಥವೇಕ್ನ ನೀವು ನಿಲ್ಲಿಸ್ಬೋದಂತಲ್ಲ. ಅದೆಲ್ಲ ಭಗವಂತನ ಇಚ್ಛೆ, ನಾವೇನು ಮಾಡೋಕ್ಕಾಗಲ್ಲ. ನಾವು ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ಮಾತ್ರ ನಾವು ಎಕ್ಸಾಕ್ಟ್ ಆಗಿ ಇಂಥ ಇಂಥ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಿಖರವಾಗಿ ಹೇಳ್ತೀವಿ. ಕೆಲವೊಂದು ವಿಚಾರ ಅದು ಭಗವಂತನ ಇಚ್ಛೆ ಆಗಿರುತ್ತೆ. ಇನ್ನ ಎಷ್ಟೊಂದು ಜನ ಒಬ್ಬ ಮನುಷ್ಯ ಯಾವಾಗ ಸಾಯ್ತಾನೆ ಅನ್ನೋದು ಎಷ್ಟೊಂದು ಜನಕ್ಕೆ ಅದನ್ನು ಕೇಳ್ತಾರೆ, ನೀವು ಅಸ್ಟ್ರಾಲಜರ್ ಅಲ್ವಾ ಹೇಳಿ, ಇವ್ರು ಯಾವಾಗ ಸಾಯ್ತಾರೆ ಅಂತ. ಇವೆಲ್ಲ ಕೆಲವೊಂದಕ್ಕೆ ತರ್ಕಕ್ಕೆ ಆಗುವಂತ ವಿಚಾರ. ಭಗವಂತನ ಮೀರಿದ್ದು ಯಾವುದೂ ಇಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರ ಇದು ಹೆಂಗ್ ಬಂತು ಅಂದ್ರೆ ಋಷಿಮುನಿಗಳು ಪಡೆದಿರುವಂತ ವರ ಇದು. ಒಬ್ಬ ಮನುಷ್ಯ ಅಭಿವೃದ್ಧಿ ಆಗ್ಬೇಕು, ಜೀವನಗಳಲ್ಲಿ ಏಳಿಗೆ ಆಗ್ಬೇಕು ಅಂತ ಕೇಳ್ಬೇಕಾದ್ರೆ ಭಗವಂತ ಋಷಿಮುನಿ ಕೊಟ್ಟಿರುವಂತದ್ದು. ಋಷಿಮುನಿಗಳು ಮನುಷ್ಯರು ಕೊಟ್ಟಿರುವಂತದ್ದು ಒಂದು ಜ್ಞಾನ ಇದು. ಅವ್ರು ಬರ್ದಿರುವಂತ ಗ್ರಂಥದಲ್ಲಾಗ್ಲಿ ಅಥವಾ ಯಾವುದೇ ಒಂದು ವಿಚಾರ ಆಗ್ಲಿ ಅಲ್ಲಿ ಬರ್ದಿ ತಿಳ್ಕೊಂಡಿರುವಂತದ್ದು ವಿಚಾರ. ಅದು ಎಷ್ಟೊಂದು ಜನ ಲೈಫಲ್ಲಿ ಸಕ್ಸಸ್ ಆಗಿದೆ. ಇದು ಸಕ್ಸಸ್ ಆಗಿರೋದಕ್ಕೆ ಇವತ್ತು ಇಲ್ಲಿ ಉಳ್ಕೊಂಡಿದೆ. ಇದು ಪ್ರತಿ ಒಂದು ದೇಶದಲ್ಲೂ ಅಸ್ಟ್ರಾಲಜಿ ಅನ್ನೋ ಸಬ್ಜೆಕ್ಟ್ ಇದೆ. ಇಲ್ಲಿ ಯಾವುದೇ ರೀತಿಯ ಬೇರೆ ದೇಶದಲ್ಲಿ ದೋಷಗಳಿಲ್ಲ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಬೇರೆ ವಿಚಾರಕ್ಕೆ ಮ್ಯಾಚ್ ಮಾಡುವಂಥದ್ದು ಮತ್ತೆ ದೋಷಗಳಿಗೆ ಇಲ್ಲಿ ಮುಳುಗೋಗಿದ್ದಾರೆ. ಅವರೇ ಕೇಳ್ತಾರೆ, ಒಂದು ಡೇ ಟು ಟೈಮಿಂಗ್ಸ್ ಹೇಳಿ ನನ್ಗೆ ಯಾವ್ದು ದೋಷ ಇಲ್ವಾ ಅಂತ. ಇಲ್ಲ, ದೋಷ ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಿ ಹೋಗುತ್ತೆ. ನಾವೇ ಹೇಳ್ಬೇಕು ನಿನ್ಗೊಂದು 4 ದೋಷ ಇದೆ ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಈ ಸಮಾಜ ಇಲ್ಲಿ ತನಕ ಬಂದು ನಿಂತಿದೆ. ಆ ರೀತಿ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿಗೆ ದೋಷ ಅನ್ನೋದು ಇಲ್ವೇ ಇಲ್ಲ. ಯೋಗಗಳು ಆ ದಶಾಭುಕ್ತಿ ಬಂದಾಗ ಅದು ಕನ್ವರ್ಟ್ ಆಗುತ್ತೆ. ಈಗ ಕುಜದೋಷ ಅಂತ ನಾನು ಹೇಳ್ತೀನಿ, 1ನೇ ಮನೆ 2ನೇ ಮನೆ 4 7 8 12 ಅದು ಕುಜದೋಷ ಇದ್ರೆ ತುಂಬಾ ಪಾಸಿಟಿವ್ನೆಸ್ ಇರುತ್ತೆ. ಅದು ದೋಷ ಅಂತ ಸೇರಿಸ್ಬಿಟ್ಟಿದ್ದಾರೆ.
ನಾನು ಎಲ್ಲೆಲ್ಲಿ ಕುಜದೋಷ ಬರುತ್ತೆ ಅದೆಲ್ಲ ಪಾಸಿಟಿವ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಇದೇ ರೀತಿ ನಮ್ಮ ಜೀವನಗಳಲ್ಲಿ ಯೋಗಗಳು ಬರುತ್ತೆ. ಅದು ದೋಷ ಅಂದ್ರೆ ನಮಗೆ ಸಮಸ್ಯೆನೇ ಕೊಡಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನಮ್ಮ ಜೀವನಗಳಲ್ಲಿ ದೋಷ ಮಾಡಲ್ಲ, ಒಳ್ಳೇದೇ ಮಾಡ್ತಾ ಇರುತ್ತೆ. ಬಟ್ ಏನಂದ್ರೆ ದಶದಲ್ಲಿ ನಮ್ಮ ಲಗ್ನದಿಂದ ಕಾಂಬಿನೇಷನ್ಸ್ ಚೇಂಜ್ ಆಗ್ತಾ 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 ಒಂದು ದಶದಿಂದ ಇನ್ನೊಂದು ದಶ ನಮಗೆ ಅಭಿವೃದ್ಧಿ ಮತ್ತೆ ಇಳಿಕೆ, ಅಪ್ ಅಂಡ್ ಡೌನ್ಸ್ ಕಾಣ್ತಾ ಇರ್ತೀವಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ಅಸ್ಟ್ರಾಲಜಿಲಿ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಗುಡ್ ಟೈಮ್ ಯಾವಾಗ ಬರುತ್ತೆ ಮತ್ತೆ ಬ್ಯಾಡ್ ಟೈಮ್ ಯಾವಾಗ ಬರುತ್ತೆ ತಿಳ್ಕೊಂಡ್ರೆ ಸಾಕು. ಇದಿಷ್ಟು ವಿಚಾರ. ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಮ 9 ಪ್ಲಾನೆಟ್ಸ್ ಅಲ್ಲಿ 5ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆ ಯಾವ ಮನೆ ಇದೆ ಅದಕ್ಕೆ ಉಂಗುರ ರುದ್ರಾಕ್ಷಿ ಹಾಕೊಳ್ಳಿ. ಮತ್ತೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ. 5ನೇ ಮನೆ ಗ್ರಹಕ್ಕೆ, 9ನೇ ಮನೆ ಗ್ರಹಕ್ಕೆ ಮತ್ತು 11ನೇ ಮನೆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಾವು ಏನೇ ಸಮಸ್ಯೆಯಿಂದ ಇದ್ರೂ ಹೊರಗೆ ಬರ್ಬೋದು. ಇದು ಲಾಂಗ್ ಟರ್ಮ್ ಪ್ರಾಬ್ಲಮ್ ಇರುತ್ತೆ. ಇಷ್ಟು ಕಾಂಬಿನೇಷನ್ಸ್ ಇದ್ರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರುತ್ತೆ. ನಾವು ಏನಂದ್ರೆ ರಿಲೀಫ್ ಮಾಡ್ಕೋಬೇಕು, ಮೆಡಿಸಿನ್ಸ್ ತಗೊಂಡು. ಕಾಯಿಲೆನೂ ನಮ್ಮ ಜೊತೆನೇ ಇರುತ್ತೆ, ಮೆಡಿಸಿನ್ಸ್ ತಗೊಂಡು ನಾವು ನಮ್ಮ ಜೀವನವನ್ನ ನಡೆಸಬೇಕಾಗಿರುತ್ತೆ. ಇಷ್ಟು ಆರೋಗ್ಯವೇ ಸಂಪತ್ತು ವಿಚಾರ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ಸು ಈ ಚಾನಲಲ್ಲೇ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.